ರಾಂಗ್ ಟರ್ನ್, ಒಂದು ತಪ್ಪು ಹೆಜ್ಜೆಯ ಅಪರಾಧ ಲೋಕ. ಮಿಲೇನಿಯರ್ ಪ್ರಿಯಕರನ ಜೊತೆ ಮೋಜು ಮಸ್ತಿಗೆ ಅಡ್ಡಿ, ಮಗಳ ಕೊಂದ ವಕೀಲೆ ತಾಯಿ. ಹಾದರ ಹಾಗೂ ಊದರವನ್ನ ಎಷ್ಟೇ ಮುಚ್ಚಿಡಲು ಪ್ರಯತ್ನಿಸಿದ್ರೂ ಯಾವುದಾದರೊಂದು ಹೊರಗೆ ಬರಲೇಬೇಕು ಎಂಬುದು ಗಾದೆ ಮಾತು. ಈ ಗಾದೆ ಮಾತು ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿಜವಾಗಿದೆ. ಅತ್ಯಂತ ರಹಸ್ಯ, ಅನುಮಾನಾಸ್ಪದ ಪರಿಸ್ಥಿತಿಯಲ್ಲಿ 6 ವರ್ಷದ ಹೆಣ್ಣು ಮಗುವೊಂದು ಸಾವನ್ನಪ್ಪಿದ 3 ತಿಂಗಳ ಬಳಿಕ ಆ ಪ್ರಕರಣವನ್ನು ಕೊಲೆ ಎಂದು ಪರಿಗಣಿಸಿ ಕಾಡುಗೋಡಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಮಗುವಿನ ತಾಯಿ ವೃತ್ತಿಯಿಂದ ವಕೀಲೆಯಾಗಿರುವ ಪಿ ಪ್ರಿಯಾಂಕಾ, ಆಕೆಯ ಪ್ರಿಯಕರ ಎನ್ನಲಾದ ಪ್ರಮುಖ ರಿಯಲ್ ಎಸ್ಟೇಟ್ ಉದ್ಯಮಿ ಜಿಎಂ ಮೋಹನ್ ಈಗ ಕೊಲೆ ಆರೋಪವನ್ನು ಎದುರಿಸುತ್ತಿದ್ದಾರೆ. ಪ್ರಸ್ತುತ ಮೋಹನ್ನನ್ನ ಪೊಲೀಸರು 7 ದಿನಗಳ ಕಾಲ ತಮ್ಮ ವಶಕ್ಕೆ ಪಡೆದಿದ್ದು, ತಲೆಮರೆಸಿಕೊಂಡಿರುವ ಪ್ರಿಯಾಂಕಾಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ವೆನ್ನೆಲಾ ಎಂಬ ಬಾಲಕಿಯೇ ಕೊಲೆಯಾದ ದುರ್ದೈವಿ. ದಾವಣಗೆರೆ ಮೂಲದ ಪ್ರವೀಣ್ ಹಾಗೂ ಬೆಂಗಳೂರಿನ ಪ್ರಿಯಾಂಕಾ ದಂಪತಿಗೆ 2007ರಲ್ಲೇ ಮದುವೆಯಾಗಿತ್ತು. ದಂಪತಿಗೆ 17 ಹಾಗೂ 5 ವರ್ಷದ 2 ಹೆಣ್ಣು ಮಕ್ಕಳಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಪ್ರಿಯಾಂಕಾಗೆ ತನ್ನ ಕಾಲೇಜು ದಿನಗಳ ಗೆನೆಕಾರ ಮೋಹನ್ ಎಂಬಾತ ಮತ್ತೆ ಗಂಟು ಬಿದ್ದಿದ್ದ. ಅದು ಅಕ್ರಮ ಸಂಬಂಧಕ್ಕೆ ತಿರುಗಿ ಕೊನೆಗೆ ಇಬ್ಬರು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇರಲು ಆರಂಭಿಸಿದ್ರು. ಈ ಅಕ್ರಮ ಸಂಬಂಧದ ವಾಸನೆ ಗ್ರಹಿಸಿದ ಪತಿ ಪ್ರವೀಣ್ ಕುಪಿತಗೊಂಡು ಪತ್ನಿಯ ನಡತೆಯನ್ನ ಪ್ರಶ್ನಿಸಿದಾಗ ಪತಿ ಪತ್ನಿ ನಡುವೆ ಜಗಳ ತೀವ್ರಗೊಂಡಿತ್ತು. ಕೊನೆಗೆ ಪ್ರಿಯಾಂಕಾ ಡೈವೋರ್ಸ್ ನೀಡುವಂತೆ ಪಟ್ಟು ಹಿಡಿದಿದ್ಲು. ನಂತರ ಕಾಡುಗೋಡಿಯಲ್ಲಿ ಗೆಣೆಕಾರ ಮೋಹನ್ ಜೊತೆ ವಾಸಿಸಲು ಆರಂಭಿಸಿದ್ದು, ತನ್ನೊಂದಿಗೆ ಕೊನೆಯ ಮಗಳು ವೆನ್ನೆಲಾಳನ್ನು ಕರೆದುಕೊಂಡು ಹೋಗಿದ್ಲು. ಕಳೆದ ಮಾರ್ಚ್ 24ರಂದು 5 ವರ್ಷದ ಮಗು ವೆನ್ನೆಲಾ ಇದ್ದಕ್ಕಿದ್ದಂತೆ ಸಂಶಯಾಸ್ಪದವಾಗಿ ಸಾವನ್ನಪ್ಪಿತ್ತು. ಈ ಬಗ್ಗೆ ಪತಿ ಪ್ರವೀಣ್ ವಿಚಾರಿಸಿದಾಗ, ಮಗಳಿಗೆ ಬಿರಿಯಾನಿ ಕೊಡಿಸಿದ್ದೆ, ಮತ್ತೊಮ್ಮೆ ಐಸ್ ಕ್ರೀಂ ಕೊಡಿಸಿ ಎಸಿ ಆನ್ ಮಾಡಿ ಕಾರಿನಲ್ಲಿ ಮಲಗಿಸಿದ್ದೆ. ಆದರೆ ಮನೆಗೆ ಬಂದ ಬಳಿಕ ಬೆಳಗ್ಗೆ ಎದ್ದು ನೋಡುವಷ್ಟರಲ್ಲಿ ಮಗು ಸಾವನ್ನಪ್ಪಿತ್ತು ಎಂದು ಪತ್ನಿ ಪ್ರಿಯಾಂಕಾ ಸುಳ್ಳಿನ ಕಥೆ ಕಟ್ಟಿದ್ಲು. ಮಗಳ ಸಾವಿನ ಬಗ್ಗೆ ತಂದೆ ಪ್ರವೀಣ್ಗೆ ತೀವ್ರ ಸಂಶಯ ಕಾಡಿತ್ತು. ಮಗುವಿನ ಮರಣೋತ್ತರ ಪರೀಕ್ಷೆಯ ವರದಿಯನ್ನ ವಿದೇಶದಲ್ಲಿದ್ದ ತನ್ನ ವೈದ್ಯ ಸಹೋದರಿಗೆ ಕಳುಹಿಸಿಕೊಟ್ಟಿದ್ರು. ವರದಿಯನ್ನ ಪರಿಶೀಲಿಸಿದ ಆಕೆ ಇದು ಸಹಜ ಸಾವಲ್ಲ ಎಂಬ ಸುಳಿವನ್ನ ನೀಡಿದ್ರು. ಪ್ರಿಯಕರನ ಜೊತೆ ಮೋಜು ಮಸ್ತಿ ನಡೆಸಲು ಅಡ್ಡಿಯಾಗುವ ಜೊತೆಗೆ ಮಗು ಬಣ್ಣದವಳಾಗಿದ್ದಾಳೆ ಎಂದು ತಾಯಿ ಪ್ರಿಯಾಂಕಾ ಹಾಗೂ ಆಕೆಯ ಪ್ರಿಯಕರ ಸೇರಿ ಮಗುವಿಗೆ ಒದ್ದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ ಎಂದು ತಂದೆ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ವಿವರಿಸಿದ್ದಾರೆ. ಕಾಡುಗೋಡಿ ಪೊಲೀಸರು ಪ್ರಸ್ತುತ ಮೋಹನ್ನನ್ನ ಪೊಲೀಸರು 7 ದಿನಗಳ ಕಾಲ ತಮ್ಮ ವಶಕ್ಕೆ ಪಡೆದಿದ್ದು, ತಲೆಮರೆಸಿಕೊಂಡಿದ್ದ ಪ್ರಿಯಾಂಕನನ್ನ ನಿನ್ನೆ ಬಂಧಿಸಿದ್ದಾರೆ.